ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಮನ್ನ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದು ಏನಪ್ಪ ಅಂದರೆ ಇದು ಒಂದು ಟಾಪಿಕ್ಕು ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇರೋಂಥ ಟಾಪಿಕ್ಕು. ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಹಾಗೆ ಕೆಲವರು ನನಗೆ ಒಂದು ಮೆಸೇಜ್ ಮಾಡಿ ಕೇಳ್ತಾ ಇದ್ದರು, ಬ್ರದರ್ ಲೈವ್ ಮಾಡೋದು ಹೇಗೆ ಸರ್, ಲೈವ್ ಮಾಡೋದು ಹೇಗೆ ಯೂಟ್ಯೂಬಲ್ಲಿ ನಮಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಲೈವ್ ಬಗ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಕಂಪ್ಲೀಟ್ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಕೊಟ್ಬಿಡ್ತೀನಿ. ಅದು ಏನಪ್ಪ ಅಂದರೆ, ನನ್ನ ಚಾನಲಲ್ಲಿ 1,00,000 ವ್ಯೂಸ್ ಕಂಪ್ಲೀಟ್ ಆಗಿದೆ ಮತ್ತು ಹಾಫ್ ಮೌಂಟೇಶನ್ ಕೂಡ ಆ್ಯಕ್ಟಿವ್ ಆಗಿದೆ. ಇದೆಲ್ಲ ನಿಮ್ಮ ಒಂದು ಪ್ರೀತಿ ಸಹಕಾರದಿಂದನೇ ಆಗಿದೆ. ಸೊ ನೀವು ಇದೇ ರೀತಿ ನನಗೆ ಪ್ರೀತಿ ಸಹಕಾರ ಕೊಡ್ತಾಯಿರಿ. ಇದೇ ರೀತಿ ಒಂದು ಒಳ್ಳೆ ಯೂಸ್ಫುಲ್ ಇರೋಂಥ ಇನ್ಫಾರ್ಮೇಷನ್ನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ತಡ ಯಾಕ, ಸೊ ಬರೀ ಡೈರೆಕ್ಟಾಗಿ ಈ ಒಂದು ಮೊಬೈಲಲ್ಲಿ ನಿಮಗೆ ಇವಾಗ ತೋರಿಸ್ತೀನಿ ಹೇಗೆ ಲೈವ್ ಹೋಗೋದು ಯೂಟ್ಯೂಬಲ್ಲಿ ಅಂತ ಹೇಳಿ. ಸೊ ನೋಡಿ, ವೆರಿ ಸಿಂಪಲ್ಲು. ಇವಾಗ ಲೈವ್ ಹೋಗ್ಬೇಕನ್ನೋದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ನೀವು ನಿಮ್ಮ ಒಂದು ಚಾನಲೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಸೊ ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿರಲಿಲ್ಲ ಅಂದ್ರೂ ನನ್ನ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಕೇಳ್ಬೋದು ನೀವು ಚಾನಲ್ ಬಗ್ಗೆ ಏನು ಡೌಟ್ಸ್ ಇದ್ರು. ಏನಿಲ್ಲ, ಸಿಂಪಲ್ಲು. ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈ ರೀತಿ ಓಪನ್ ಮಾಡ್ಕೊಂಡ್ರಿ. ಇಲ್ಲಿ ನೋಡಿರಿ, ನಿಮ್ಮೊಂದು ಪ್ರೊಫೈಲ್ ಎಲ್ಲ ಇರುತ್ತಲ್ಲ. ಸೊ ಇವಾಗ ಇಲ್ಲಿ ರೌಂಡ್ ಮಾರ್ಕು ಜೊತೆಗೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕ್ರಿಯೇಟ್ ಶಾರ್ಟ್, ಅಪ್ಲೋಡ್ ವಿಡಿಯೋ, ಗೋ ಲೈವ್ ಅಂತ ಎಲ್ಲ ಇದೆಯಲ್ಲ, ಕ್ರಿಯೇಟ್ ಪೋಸ್ಟ್ ಅಂತ ಇದೆಯಲ್ಲ. ಸೊ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೀವು ಲೈವ್ ಹೋಗ್ತಾ ಇದ್ದೀರಾ ಅವ್ರದ್ದು ಇಲ್ಲಿ ಎಸ್ ಅಂತ ಕೇಳೋಕ್ಕೆ ಆಪ್ಷನ್ ಬರುತ್ತೆ. ಎಸ್ ಅಂತ ಕೊಡಿ 2 ಸಲ. ಎಸ್ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ಇನ್ನೊಂದು ಸಲ ಎಸ್ ಅಂತ ಕೊಡಿ, ಓಕೆನಾ. ಸೊ ಅವಾಗ ಅದು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಖಡಕ್ ಮಂದಿ ಈಸ್ ಲೈವ್ ಅಂತ ಇದೆಯಲ್ಲ, ಇಲ್ಲಿ ಬೇಕಿದ್ರೆ ನೀವು ಯಾವುದೇ ಒಂದು ರೀತಿಯ ಟೈಟಲ್ನ ನೀವು ಕೊಡ್ಬೋದು. ಸೊ ಇಲ್ಲಿ ಈ ಥರ ಒಂದು ತೆಗೆದುಬಿಟ್ಟು ನೀವು ಏನು ಬೇಕಿದ್ರು ಟೈಟಲ್ ಕೊಡ್ಬೋದು. ಇವಾಗ ಬೇಕಿದ್ರೆ ಫಸ್ಟ್ ಲೈವ್, ಸೆಕೆಂಡ್ ಲೈವ್, ವೆಡ್ನೆಸ್ಡೇ ಲೈವ್, ಟ್ಯೂಸ್ಡೇ ಲೈವ್, ಅಥವಾ ನೀವು ಒಂದು ಫೇವ್ರೇಟ್ ಹೀರೋಗಳು, ನೀವು ಒಂದು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ಲೈವ್ ಮಾಡ್ತಿದ್ದೀರಾ ಆ ಒಂದು ಕಾನ್ಸೆಪ್ಟ್ ಹೆಸರನ್ನ ಹಾಕೋಬೋದು. ಇಲ್ಲಿ ನಾನು ಅನ್ಲಿಸ್ಟೆಡಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಏನು ಮಾಡಬೇಕು, ವಿಸಿಬಿಲಿಟಿ ಇದೆಯಲ್ಲ, ಪಬ್ಲಿಕ್ ಅಂತ ಕೊಡಬೇಕು. ಪಬ್ಲಿಕ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಒಂದು ಲೈವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗುತ್ತೆ. ಅಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾರೆ, ನೀವು ಒಂದು ಕಾಮೆಂಟ್ನ ಓದ್ಬಿಟ್ಟು ಅವರಿಗೆ ರಿಪ್ಲೈ ಮಾಡಬಹುದು. ಸೊ ಇದು ಮೆಂಬರ್ಸ್ ಓನ್ಲಿ ಇದೆಯಲ್ಲ, ಇದು ಯಾರ್ದೆಲ್ಲ ಹಾಫ್ ಮೋನೋ ಆಗಿದೆಯೋ ಅಥವಾ ಫುಲ್ ಮೋನೋ ಆಗಿದೆ ಅವ್ರಿಗೆ ಸಿಗುವಂಥ ಆಪ್ಷನ್ ಮಾತ್ರ. ಹಾಗಾಗಿ ನಿಮಗೆ ಹೊಸದಾಗಿ ಯಾರು ಚಾನಲ್ ಸ್ಟಾರ್ಟ್ ಮಾಡಿದ್ದೀರೋ ಅವ್ರಿಗೆ ಸಿಗೋದಿಲ್ಲ. ಸೊ ಈ ಒಂದು ಆಪ್ಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಅನ್ಲಿಸ್ಟೆಡ್ ಅಂದರೆ ಇದೊಂದು ಚೆಕಿಂಗ್ ಮಾತ್ರ, ಅಂದರೆ ಇದು ಯಾವುದೇ ರೀತಿಯ ಈ ಲೈವು ಇಂಟರ್ಫೇಸ್ ಆಗೋದಿಲ್ಲ ಸಬ್ಸ್ಕ್ರೈಬರ್ಸ್ಗೆ. ಹಾಗಾಗಿ ನಾನು ಅನ್ಲಿಸ್ಟೆಡಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆಯಲ್ಲ, ಇದು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸೇ ಇರಲಿ. ಇನ್ ಕೇಸ್ ನೀವೇನಾದರೂ ಕಾರ್ಟೂನ್ ಮಾಡ್ತಾಯಿದ್ರೆ, ಅಂದರೆ ಕಾರ್ಟೂನ್ ಟೈಪ್ ಏನಾದರೂ ಒಂದು ವಿಡಿಯೋ ಮಾಡ್ತಾಯಿದ್ರೆ, ಸೊ ಬೇಕಿದ್ರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ, ತೊಂದರೆ ಇಲ್ಲ. ಇಲ್ಲಿ ಗೋ ಲೈವ್ ಟುಗೆದರ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ನೆಕ್ಸ್ಟ್ ಅಂತ ಕೊಟ್ಟರೆ ಒಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ನ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಇವರಿಗೆ ಫ್ರೆಂಡ್ಸ್ಗೆ ಅಥವಾ ಯಾರ ಜೊತೆಗೆ ನೀವು ಲೈವ್ ಟುಗೆದರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಕಳಿಸಿದ್ರೆ ಅವರು ಆ ಒಂದು ಲಿಂಕ್ ಮೂಲಕ ನಿಮ್ಮ ಒಂದು ಯೂಟ್ಯೂಬ್ಗೆ ಜಾಯ್ನ್ ಆಗ್ಬೋದು. ಸೊ ಅವಾಗ ಇಬ್ಬರು ಲೈವ್ ಮಾಡ್ಬೋದು. ಸೊ ಇದು ಒಂದು ಇದರ ಲೈವ್ನ ಬೆನಿಫಿಟ್ಟು, ಓಕೆನಾ, ಟುಗೆದರ್ ಲೈವ್ ಬೆನಿಫಿಟ್ಟು. ಸೊ ಏನಕ್ಕಂದರೆ ಈ ಒಂದು ವಿಡಿಯೋದಲ್ಲಿ ಲೈವ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಒಂದು ಪಿನ್ ಟು ಪಿನ್ನು ಸಮೇತ ನಾನು ಬಿಡೋದಿಲ್ಲ. ಹಾಗಾಗಿ ವಿಡಿಯೋನ ಮತ್ತೆ ಗಮನ ಕೊಟ್ಟು ನೋಡಿ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಟುಗೆದರ್ ಲೈವ್ ಅಂದರೆ ಏನು. ಸೊ ಟುಗೆದರ್ ಲೈವಿಂದ ಏನು ಯೂಸಸ್, ಟುಗೆದರ್ ಲೈವಿಂದ ಇಬ್ಬರು ಅಟ್ ಎ ಟೈಮ್ ಮಾತಾಡ್ಬೋದು. ಸೊ ಇಬ್ಬರ ಒಂದು ಚಾನಲ್ಲು 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲೇಬೇಕು, ಓಕೆನಾ. ಸೊ ಮತ್ತು ಇದು ಕೂಡ ಹೇಳಿದ್ದೀನಿ ಆಲ್ರೆಡಿ, ನೋ ಮೇಡ್ ಫಾರ್ ಕಿಡ್ಸ್ ಅಂತಲೇ ಇರಲಿ ಅಂತ ಹೇಳಿ. ಟುಗೆದರ್ ಲೈವ್ ನಾನು ಮಾಡ್ತಾ ಇಲ್ಲ, ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ದರೆ 1-2 ಟ್ಯಾಗ್ಸ್ನ ಹಾಕಿ ನಿಮ್ಮ ಒಂದು ಕಾನ್ಸೆಪ್ಟ್ನ ಕಾಪಿ ಪೇಸ್ಟ್ ಕೂಡ ಮಾಡಿ, ತೊಂದರೆ ಇಲ್ಲ. ಸೊ ಇವಾಗ ಇಲ್ಲಿ ಲೊಕೇಶನ್ನು ಆಪ್ಷನಲ್ಲಿ ಬೇಕಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಸೊ ನಾನು ಕೂಡ ಲೊಕೇಶನ್ ಹಾಕೋಕ್ಕೆ ಹೋಗೋಲ್ಲ. ಮತ್ತು ಇವಾಗ ಸ್ಕ್ರೀನ್ ಕಾಸ್ಟ್ ಅಂತ ಏನಿದೆಯಲ್ಲ, ಸೊ ಇದನ್ನ ಆನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ಕ್ರೀನು ಶೇರ್ ಆಗುತ್ತೆ. ಅಂದರೆ ಇವಾಗ ಸ್ಕ್ರೀನಲ್ಲಿ ಬರೋಂಥ ಮೆಸೇಜಸ್ ಆಗಲಿ, ಸೊ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇವಾಗ ಸ್ಕ್ರೀನ್ ರೆಕಾರ್ಡ್ ಟೈಪು ಆ ಒಂದು ಲೈವ್ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಸುಮಾರು ಲೈವ್ಗಳನ್ನ ಮಾಡಿದ್ದೀನಿ. ಆ ಥರ ನಿಮ್ಮೊಂದು ಕಾಮೆಂಟ್ಗಳು ನಿಮಗೆ ಕಾಣಂಗೆ ಲೈವ್ ಮಾಡಿದ್ದೀನಿ. ಸೊ ಇದು ಈ ಥರ ಕೊಟ್ಟು ನೆಕ್ಸ್ಟ್ ಮೇಲೆ ಕೊಟ್ಟರೆ ಆ ಥರ ಒಂದು ಲೈವು ಬರುತ್ತೆ. ಸೊ ನನಗೆ ಅದು ಕೂಡ ಬೇಕಾಗಿಲ್ಲ. ಶೆಡ್ಯೂಲ್ ಫಾರ್ ಲೇಟರ್ ಅಂತಿದೆಯಲ್ಲ, ಅಂದರೆ
ನೀವು ನಿಮ್ಮ ಒಂದು ಲೈವ್ನ ಶೆಡ್ಯೂಲ್ ಮಾಡ್ಕೋಬೋದು. ನಾಳೆನೋ ನಾಡಿದ್ದೋ ಅಥವಾ 1 ಅವರೋ 2 ಅವರೋ. ಸೊ ನಿಮಗೆ ಈಸಿಯಾಗಿ ಹೇಳ್ಬೇಕಂದ್ರೆ ರಿಮೈಂಡರ್ ಟೈಪು. ಸೊ ರಿಮೈಂಡರ್ ಅಲಾರಾಮಲ್ಲಿ ಇಟ್ಕೊತೀವಲ್ಲ, ನಾವು ಇಷ್ಟು ಗಂಟೆಗೆ ಎದ್ದೇಳಬೇಕು ಅಥವಾ ಇಷ್ಟು ಗಂಟೆಗೆ ಒಂದು ಈ ಕೆಲಸ ಮಾಡಬೇಕು ಅಂತ ಹೇಳಿ, ಆ ಥರ ಈ ಒಂದು ಲೈವ್ ಇಷ್ಟು ಗಂಟೆಗೆ ಒಂದು ಲೈವ್ ಹೋಗಬೇಕು ಅಂತೇಳಿ ನೀವು ಮುಂಚೆನೇ ಸೆಟ್ ಮಾಡಿ ಇಡ್ಬೋದು. ಸೊ ಇದೇ ರೀತಿ ನೀವು ವಿಡಿಯೋ ಕೂಡ ಪೋಸ್ಟ್ ಮಾಡ್ಬೋದು. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಪೋಸ್ಟ್ ಆಗಬೇಕು ನನ್ನ ವಿಡಿಯೋ ಅಂತ ಹೇಳಿ. ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾನು ಅದರ ಬಗ್ಗೆ ಕೂಡ ಒಂದು ಡೀಟೇಲ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ಒಂದು ಇದ್ರ ಬಗ್ಗೆ ಇಷ್ಟು ಸೆಟ್ಟಿಂಗ್ಸ್ ಆದಮೇಲೆ ಫೈನಲ್ ಸೆಟ್ಟಿಂಗ್ ಉಳಿದಿರೋದಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆಯಲ್ಲ. ಸೊ ಇಲ್ಲಿ ಅಲೋ ಚಾಟು ಆನ್ ಇರಲಿ. ಸೊ ಕಂಪ್ನಿ ಕಡೆದೇ ಆನ್ ಇರುತ್ತೆ. ಸೊ ಅಲೋ ರಿಯಾಕ್ಷನ್ ಕೂಡ ಆನ್ ಇರುತ್ತೆ. ಅದ್ರ ಬಗ್ಗೆ ಅಂತೆಲ್ಲ ಕೆಡ್ಸ್ಕೊಬೇಡಿ. ಇಲ್ಲಿ ನೋಡಿ ವರ್ಟಿಕಲ್ ಮೋಡ್ ಅಂತ ಇದೆಯಲ್ಲ, ಸೊ ರೆಕಮೆಂಡೆಡ್. ಸೊ ವರ್ಟಿಕಲ್ ಮೋಡಲ್ಲೇ ಇರಲಿ. ನೀವು ಹಾರಿಜಾಂಟಲ್ ಮೋಡಲ್ ಆದರೆ ನಿಮ್ಮ ಲೈವ್ ಅಷ್ಟೊಂದು ಪಾಪ್ಯುಲರ್ ಆಗಲ್ಲ, ಅಂದರೆ ನ್ಯೂಸ್ ಫೀಡಲ್ಲಿ ಶಾರ್ಟ್ ಫೀಡಲ್ಲಿ ಹೋಗಲ್ಲ. ಹಾಗಾಗಿ ಯಾರೂ ಅಷ್ಟೊಂದು ಜನ ಬಂದು ನಿಮ್ಮ ಒಂದು ಲೈವಲ್ಲಿ ನಿಂತ್ಕೊಳ್ಳಲ್ಲ. ಸೊ ಇವಾಗ ಏನಿಲ್ಲ ನೋಡಿ, ಇಷ್ಟೆಲ್ಲ ಮಾಡಿಟ್ಕೊಂಡಿರೋರು ಸಿಂಪಲ್ಲು ಅನ್ಲಿಸ್ಟೆಡ್ ಅಂತ ಇರುತ್ತಲ್ಲ, ಅದನ್ನ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕೊಟ್ಟರೆ ನಿಮಗೆ ತಮ್ನಲ್ಲಿ ಕೇಳುತ್ತೆ. ಸೊ ನಿಮ್ಮದು ಯಾವುದೇ ರೀತಿಯ ಒಂದು ತಮ್ನಲ್ಲಿ ಬೇಕಿದ್ರೆ ರೆಡಿ ಮಾಡ್ಕೋಬೋದು. ಅಂದರೆ ಇವಾಗ ನೋಡಿ ಇದು ಫ್ರಂಟ್ ಕ್ಯಾಮ್ರಾ ಎಲ್ಲ ಇದೆಯಲ್ಲ, ಸೊ ಹಂಗಾಗಿ ಇದನ್ನ ಬೇಕಿದ್ರೆ ಬ್ಯಾಕ್ ಕ್ಯಾಮ್ರಾ ಬೇಕಾದರೆ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ತಮ್ನಲ್ಲಿ ಕೇಳುತ್ತೆ ನೋಡಿ. ತಮ್ನೇಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಅಪ್ಲೋಡ್ ತಮ್ನೇಲ್ ಅಂತ ಇದೆ, ಬೇಕಾದರೆ ಅಪ್ಲೋಡ್ ತಮ್ನೇಲ್ ಕೊಡಿ. ಸೊ ಅಪ್ಲೋಡ್ ತಮ್ನೇಲ್ ಕೊಟ್ಟರೆ ಇಲ್ಲಿ ಯಾವುದೇ ಒಂದು ರೀತಿಯ ತಮ್ನೇಲ್ ಇದೆ ಅಂತ ಅಲ್ಲಿ ಇದು ಬರುತ್ತೆ, ಫೋಟೋಸ್ ಎಲ್ಲ ಇದು ಬರುತ್ತಲ್ಲ. ಸೊ ಯಾವುದೋ ಒಂದು ರೀತಿಯ ತಮ್ನೇಲ್ ಬೇಕಿದ್ರೆ ನೀವು ಸೆಟ್ ಮಾಡಿಕೊಂಡು ಸೇವ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಅದು ನಿಮ್ಮ ಒಂದು ಚಾನಲ್ಗೆ ಅಥವಾ ನಿಮ್ಮ ಒಂದು ಲೈವ್ಗೆ, ನಿಮ್ಮ ಒಂದು ಚಾನಲ್ ಲೈವ್ಗೆ ತಮ್ನೇಲು ಕ್ರಿಯೇಟ್ ಆಗುತ್ತೆ. ಬಟ್ ಎವ್ರಿ ಲೈವ್ ತಮ್ನೇಲು ಚೇಂಜ್ ಇರಲಿ, ಎವ್ರಿ ತಮ್ನೇಲ್ ಟೈಟಲ್ ಕೂಡ ಚೇಂಜಸ್ ಇರಲಿ. ಸೇಮ್ ಇಟ್ಟರೆ ರಿಪೀಟೇಟಿವ್ ಕಂಟೆಂಟ್ ಅಂತ ಬಂದು ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಏನಿಲ್ಲ, ಇಷ್ಟು ಗೋ ಲೈವ್ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಯೂಟ್ಯೂಬ್ ಲೈವ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಈಸಿ ಇದೆ ಅಂದ್ಕೊತೀನಿ. ನಾನು ತುಂಬ ಈಸಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಂದರೆ ಪಿನ್ ಟು ಪಿನ್ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಂದು ಆಪ್ಷನ್ ಇರುವಂಥ ಮಾಹಿತಿ ಕೂಡ ನಿಮಗೆ ಹೇಳಿದ್ದೀನಿ. ಹಾಗಾಗಿ ವಿಡಿಯೋ ಸ್ವಲ್ಪ ಲ್ಯಾಗ್ ಆಗಿದೆ ನಂಗೆ ಗೊತ್ತು. ಸೊ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಯೂಟ್ಯೂಬ್ ಲೈವ್ ಹೋಗೋದು. ಈ ರೀತಿ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲೈವ್ ಹೋಗ್ಬಿಟ್ಟು ಬೇಗ ನಿಮ್ಮ ಒಂದು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.